ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತುಂಬಾ ಸತಿ ಹೇಳಿದ್ದೀನಿ, ರೈಸ್ ತಿಂದು ಫ್ಯಾಟ್ ಲಾಸ್ ಮಾಡ್ಬೋದು. ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ರೈಸ್ ಬಿಡೋ ಅವಶ್ಯಕತೆ ಇಲ್ಲ ಅಂತ. ಇದನ್ನ ನೋಡಿ ನಮ್ಮ ಫಾಲೋವರ್ ಒಬ್ರು ನಮ್ಮ ಕೋಚಿಂಗ್ ನ ತಗೊಂಡಿದ್ರು. ಅದ ಒಂದ್ ವಾರ ಆದ ನಂತರ ಫಾಲೋ ಮಾಡ್ಕೊಂಡು ಬಂದು, ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟೇ, ರೈಸ್ ತಿಂತಾ ಇದ್ದೀನಿ, ಫ್ಯಾಟ್ ಲಾಸು ಆಗ್ತಾ ಇದೆ, ಬಟ್ ಇನ್ನೊಂದು ಪ್ರಾಮಿಸ್ ಮಾಡಿದ್ರೆ ನೀವು ಹಸ್ಕೊಂಡು ಸಾಯೋ ಅವಶ್ಯಕತೆ ಇಲ್ಲ ಡಯಟ್ ಮಾಡುವಾಗ ಅಂತ. ಬಟ್ ನಂಗೆ ತುಂಬಾನೇ ಹಸ್ವಾಗ್ತಿದೆ, ನೀವು ಕೊಟ್ಟಿರೋ 2 ಸ್ಪೂನ್ ರೈಸು ಏನೇನಕ್ಕೂ ಸಾಕಾಗ್ತಿಲ್ಲ. ಸೊ ಅದು ಕಾಟಾಚಾರಕ್ಕೆ ಕೊಟ್ಟಂಗಿದೆ. ಇದರ ಇಂಡೈರೆಕ್ಟ್ ಮೀನಿಂಗು ರೈಸ್ ಜಾಸ್ತಿ ತಿನ್ನೋದ್ರಿಂದ ಫ್ಯಾಟ್ ಗೇನ್ ಆಗುತ್ತೆ ಅಂತ ಅರ್ಥ ಅಲ್ವಾ ಅಂತ ನನ್ಗೆ ಯಾಕೋ ಡೌಟ್ ಆಯ್ತು. ಯೂಶಲಿ ಅಷ್ಟು ಹೊಟ್ಟೆ ಹಸಿಯಲ್ವಲ್ಲ ಅಂತ ಕ್ರಾಸ್ ಕ್ವಶನ್ ಮಾಡಿದಾಗ ನಂಗೆ ಗೊತ್ತಾಯ್ತು. ನಾನು ಅವ್ರಿಗೆ 70 ಗ್ರಾಮ್ಸ್ ಅನ್ಕುಕ್ಡ್ ರೈಸ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದೆ, ಅಂದ್ರೆ ಅಕ್ಕಿನ ಮೆಜರ್ ಮಾಡಿ ಅದಾದ ನಂತರ ಕುಕ್ ಮಾಡಿ ತಿನ್ಬೇಕು ಅಂತ. ಬಟ್ ಅವರು 70 ಗ್ರಾಮು ಬರೀ ರೈಸ್ ನ ತಗೊಂತಾ ಇದ್ರು. ಹಾರ್ಡ್ಲಿ 2 ರಿಂದ 3 ಸ್ಪೂನ್ ಸಿಗ್ಬೋದು ಅಷ್ಟೇ. ಸೊ ಅದಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕೆ ಹೀಗೆ ಅಂತ ಅಂದ್ರೆ 70 ಗ್ರಾಮ್ಸ್ ಅಕ್ಕಿನಲ್ಲಿ ಎಷ್ಟಿರುತ್ತೋ ಅದರಿಂದ ಕುಕ್ ಮಾಡಿರೋ ರೈಸ್ ಅಲ್ಲೂ ಅಷ್ಟೇ ಇರುತ್ತೆ. ಬಿಕಾಸ್ ನೀರ್ನ ಅಬ್ಸಾರ್ಬ್ ಮಾಡುತ್ತೆ. ಕುಕ್ ಆದ ನಂತರ 70 ಗ್ರಾಮ್ ಅಕ್ಕಿ ಇರೋದು 250 ರಿಂದ 300 ಗ್ರಾಮು ಅನ್ನ ಆಗುತ್ತೆ. ಸೊ 70 ಗ್ರಾಮ್ ಅನ್ನ ತಿಂದಾಗ ಆಬ್ವಿಯಸ್ಲಿ ಹೊಟ್ಟೆ ಹಸಿಯುತ್ತೆ. ಆ ನೀರಲ್ಲಿ ಯಾವುದೇ ರೀತಿ ಕ್ಯಾಲರೀಸ್ ಇರಲ್ಲ. ಸೊ ಬಿಫೋರ್ ಕುಕ್ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ರೈಸ್ ನ ಕುಕ್ ಮಾಡ್ತಾರೆ. ಕೆಲವ್ರಿಗೆ ಉದ್ರದ್ರಾಗೆ ಡ್ರೈ ತರ ಬೇಕು, ಇನ್ ಕೆಲವ್ರಿಗೆ ಮುದ್ದೆ ತರ ಆಗಿರ್ಬೇಕು, ವಯಸ್ಸಾದವ್ರಿಗೆ ಅಗಿಯಕ್ಕಾಗಲ್ಲ ಅಂದ್ಬಿಟ್ಟು. ಇನ್ನು ಕುಕ್ಕಿಂಗ್ ಮೆಥಡ್ ಮೇಲೂ ಡಿಪೆಂಡ್ ಆಗುತ್ತೆ. ಕುಕ್ಕರ್ ಅಲ್ಲಾದ್ರೆ 2 ಟೈಮ್ಸ್ ನೀರ್ ಹಾಕಿದ್ರೆ ಸಾಕು. ಅದೇ ಓಪನ್ ವೆಸಲ್ ಅಲ್ಲಿ ನಂತರ ಕುಕ್ ಮಾಡ್ತಿದ್ರೆ 2.5 to 2.8 ಟೈಮ್ಸ್ ನೀರ್ ಹಾಕ್ಬೇಕಾಗುತ್ತೆ. ಬಿಕಾಸ್ ಓಪನ್ ವೆಸಲ್ ಅಲ್ಲಿ ನೀರು ಎವಾಪರೇಟ್ ಆಗುತ್ತೆ. ಆಮೇಲೆ ಬಾಸ್ಮತಿ ರೈಸ್ ಆದ್ರೆ ಅದಕ್ಕೆ ಡಿಫ್ರೆಂಟ್ ವಾಟರು, ಬ್ರೌನ್ ರೈಸ್ ಆದ್ರೆ ಅದೇ ಡಿಫ್ರೆಂಟ್ ವಾಟರು, ಸೋನಾ ಮಸೂರಿ ಅದೇ ಡಿಫ್ರೆಂಟ್ ವಾಟರು. ಸೊ ಈ ಎಲ್ಲ ಕಂಡೀಷನ್ ಕನ್ಸಿಡರ್ ಮಾಡೋದ್ರಿಂದ ಆಫ್ಟರ್ ಕುಕ್ಕಿಂಗು ಇನಿಷಿಯಲಿ ನಾವು ಕನ್ಸಿಡರ್ ಆಗಲ್ಲ. ಬಿಕಾಸ್ ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಸಜೆಸ್ಟ್ ಮಾಡೋದು ಅನ್ಕುಕ್ಡ್ ನ ಮೆಜರ್ ಮಾಡಿ ಆ 70 ಗ್ರಾಮ್ ಕುಕ್ ಆದ ನಂತರ ಎಷ್ಟು ಕ್ವಾಂಟಿಟಿ ಬರುತ್ತೋ ಆಫ್ಟರ್ ಕುಕ್ಕಿಂಗು ಆ ರೈಸ್ ನ ನಿಮ್ಮನೇಲೆ ತಿಂತಾ ಇದ್ದೀರಾ ಅಂದ್ರೆ ಆಫ್ಟರ್ ಕುಕ್ಕಿಂಗು ನೀವು ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಸಪರೇಟ್ ಆಗಿ ಡಯಟ್ ಮಾಡ್ತಾ ಇದ್ದೀನಿ ಅಂತ ರೈಸ್ ಕುಕ್ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯವ್ರಿಗೆ ಎಲ್ರಿಗೂ ರೈಸ್ ಬಾತು ಅಥವಾ ಟೊಮೊಟೊ ಬಾತ್ ಎಲ್ಲ ಮಾಡ್ತಾರಲ್ಲ, ಆಫ್ಟರ್ ಕುಕ್ಕಿಂಗ್ ರೈಸ್ ಕ್ವಾಂಟಿಟಿನ ಕನ್ಸಿಡರ್ ಮಾಡಿ ರೈಸ್ ತಿಂದು ಹೊಟ್ಟೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಫ್ಯಾಟ್ ಲಾಸ್ ಮಾಡ್ಬೋದು.